ಇವಾಗಿನ ಕಾಲದಲ್ಲಿ PCOD PCOS ಕಾಮನ್ ಆಗಿ ಎಲ್ಲರೂ ಫೇಸ್ ಮಾಡ್ತಾ ಇದ್ದಾರೆ. ಸೊ PCOD PCOS ಯಾಕಾಗುತ್ತೆ ಅಂತ ನೋಡೋದಾದರೆ, ಬಾಡಿನಲ್ಲಿ ಟಾಕ್ಸಿನ್ಸ್ಗಳ ಜಮೆ ಆಗ್ತಾ ಇರೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ PCOD PCOS ಆಗಿ ಮಹಿಳೆಯರಲ್ಲಿ ಓವ್ಯುಲೇಷನ್ ಆಗದೆ ಇರೋದು. ಇನ್ ಕೇಸ್ ವಿಮೆನ್ ಏನಾದರೂ ಮದುವೆ ಆದರೂ ಬೇಬಿ ಪ್ಲಾನಿಂಗ್ ಮಾಡ್ತಿದ್ದಾರೆ ಅಂದರೆ ಆವಾಗ ಈ ಒಂದು PCOD PCOS ಇಂದ ತುಂಬಾ ಸಫರ್ ಮಾಡಬೇಕಾಗಿ ಬರುತ್ತೆ. ಸೇಮ್ ಕಂಡೀಷನ್ ನಮ್ಮ ಕ್ಲೈಂಟ್ ಕೂಡ ಫೇಸ್ ಮಾಡ್ತಾ ಇದ್ರು. ಮದುವೆ ಆಗಿ 8 ವರ್ಷ ಆಗಿತ್ತು, ಇವರಿಗೆ ಒನ್ ಟೈಮ್ ಆದ್ರೂ ಕನ್ಸೀವ್ ಆಗಿರಲಿಲ್ಲ ಡ್ಯೂ ಟು PCOD. ನಾನು ಇವಾಗ ತಾನೇ ಹೇಳಿದೆ, PCOD ಇರೋದ್ರಿಂದ ಓವ್ಯುಲೇಷನ್ ಅಂದರೆ ಅಂಡಾಣು ಬಿಡುಗಡೆಯ ಪ್ರಕ್ರಿಯೆನೇ ನಡೆಯೋದಿಲ್ಲ. ಇನ್ ಕೇಸ್ ನಿಮ್ಮಲ್ಲಿ ಪೀರಿಯಡ್ಸ್ ರೆಗ್ಯುಲರ್ ಆಗಿದ್ರೂ ಓವ್ಯುಲೇಷನ್ ಆಗ್ತಾ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಓವ್ಯುಲೇಷನ್ ಆಯಿತು ಅಂದ್ರೂ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲದೆ ಇರುವಂಥ ಕಾರಣದಿಂದ ಮಹಿಳೆಯರು ಗರ್ಭಿಣಿ ಆಗಲಿಕ್ಕೆ ತೊಂದರೆಗಳು ಉಂಟಾಗುತ್ತೆ. ಸೊ ಈ ಒಂದು ಕಂಡೀಷನ್ನ ನಮ್ಮ ಹತ್ರ ನಮ್ಮ ಕ್ಲೈಂಟ್ ಹೇಳ್ಕೊಂಡಾಗ ನಾವು ಅವರಿಗೆ ಕೊಟ್ಟಂತಹ ಟಿಪ್ಸು ಯಾವುದು ಅಂತ ಹೇಳಿದರೆ, ಬ್ಲ್ಯಾಕ್ ರೈಸ್ ಇನ್ ವಾಟರು ಹಾಗೆ ಫೆನುಗ್ರಿಕ್ ಸೀಡ್ಸ್ ವಾಟರು, ಈ 2 ವಾಟರನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಕುಡಿಬೇಕು ಅಂತ ಹೇಳಿದ್ವಿ. ಇದ್ರ ಜೊತೆಗೆ ಪ್ರಾಣಾಯಾಮನ ಮಿಸ್ ಮಾಡಲೇಬಾರ್ದು ಅಂತ ಹೇಳಿದ್ವಿ. ಅಟ್ಲೀಸ್ಟ್ 25 ಮಿನಿಟ್ಸ್ ಡೈಲಿ ಪ್ರಾಣಾಯಾಮ ಮಾಡಲೇಬೇಕು ಅಂತ ಹೇಳಿದ್ವಿ. ಯಾಕೆ ಅಂತ ಹೇಳಿದರೆ, ಪ್ರಾಣಾಯಾಮ ಮಾಡೋದ್ರಿಂದ ಹಾರ್ಮೋನ್ಸ್ ಆಟೋಮ್ಯಾಟಿಕಲಿ ಬ್ಯಾಲೆನ್ಸ್ಡ್ ಆಗ್ತಾ ಬರುತ್ತೆ. ಇದರಿಂದ ಹಲವಾರು ಬಾಡಿನಲ್ಲಿ ಇನ್ನೂ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ. ಫರ್ಟಿಲಿಟಿ ಕೂಡ ಬೂಸ್ಟಪ್ ಆಗುತ್ತೆ, ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು. ಸೊ ಪ್ರಾಣಾಯಾಮನ ಫಾಲೋ ಮಾಡಿ ನಮ್ಮಲ್ಲಿ ಸಾವಿರಾರು ಜನ ನಮ್ಮ ಫಾಲೋವರ್ಸ್ ಆಗಿರ್ಬೋದು ಅಥವಾ ನಮ್ಮ ಕ್ಲೈಂಟ್ಸ್ ಆಗಿರ್ಬೋದು ಕನ್ಸೀವ್ ಆಗಿದ್ದಾರೆ ನ್ಯಾಚುರಲ್ ಆಗಿ, ಒಂದೇ ಒಂದು ಮಾತ್ರೆ ಇಂಜೆಕ್ಷನ್ಸ್ ತಗೊಳ್ದೇನೆ. ಸೊ ಅದಾದಮೇಲೆ ನಾವು ಫರ್ಟಿಲಿಟಿ ಮಸಾಜನ್ನು ರೆಕಮೆಂಡ್ ಮಾಡಿದ್ವಿ. ಅದ್ರ ಜೊತೆ ಸೀಡ್ ಸೈಕ್ಲಿಂಗು ಹಾಗೆ ಕೆಲವಷ್ಟು ಡಯಟ್, ಇದ್ರ ಜೊತೆ ಮರಿಯ ಮನೆಮದ್ದನ್ನು ಕೂಡ ಅವರು ತಗೊಂಡಿದ್ರು ಕಪಲ್ಸ್ ಇಬ್ರು. ಅವರ ಹಸ್ಬೆಂಡಿಗೆ ಬಂದು ಸ್ಪರ್ಮ್ನ ಮೊಟಿಲಿಟಿ ತುಂಬಾ ಕಡಿಮೆ ಇತ್ತು, ಚಲನಶೀಲತೆ. ಈ ಚಲನಶೀಲತೆನ ಯಾವ ರೀತಿ ನ್ಯಾಚುರಲ್ ಆಗಿ ಯಾವ ಫುಡ್ಡನ್ನು ತಿಂತಾ ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ಲಾಸ್ಟ್ ನನ್ನ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಸೊ ಅದ್ರ ಜೊತೆಗೆ ಎಕ್ಸಸೈಸು, ಸ್ಟ್ರೆಸ್ ಫ್ರೀ ಲೈಫು, ಕೆಲವಷ್ಟು ಟಿಪ್ಸು, ಹರ್ಬಲ್ ಸಪ್ಲಿಮೆಂಟ್ಸು ಇಷ್ಟನ್ನು ತೊಗೊಂಡ್ರೆ ಡೆಫಿನೆಟ್ಲಿ ಪುರುಷರಲ್ಲಿ ಏನಾದರೂ ಸ್ಪರ್ಮ್ ಕೌಂಟ್ ಕಡಿಮೆ ಇತ್ತು, ಸ್ಪರ್ಮ್ ಮೊಟಿಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈ ಎಲ್ಲ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ಡೆಫಿನೆಟ್ಲಿ ಅವರಲ್ಲೂ ಕೂಡ ಒಳ್ಳೆ ಒಂದು ರಿಸಲ್ಟ್ಸ್ನ ಕಾಣ್ಬೋದು. ಸೊ ಬನ್ನಿ ನಮ್ಮ ಕ್ಲೈಂಟ್ ಅವರ ಒಂದು ಫೀಡ್ಬ್ಯಾಕ್ನ ಯಾವ ರೀತಿ ಹೇಳ್ಕೊಳ್ತಾರೆ, ಯಾವ ರೀತಿ ಅವರ ಒಂದು ಸಂತೋಷವನ್ನು ನಮ್ಮ ಜೊತೆ ವ್ಯಕ್ತಪಡಿಸ್ತಿದ್ದಾರೆ ಅಂತ ಕೇಳ್ಕೊಂಬರೋಣ. ನಮಸ್ತೆ ಮೇಡಮ್. ನಮಸ್ತೆ ಡಿಯರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ನೆನ್ನೆ ತೋರ್ಸ್ಕೊಂಡ್ ಬಂದ್ವಿ, ಓಕೆ, ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ಸಂತೋಷ ಆಯ್ತು ಡಿಯರ್, ತುಂಬಾನೇ ಸಂತೋಷ ಆಯ್ತು. ಯಾಕಂತ ಹೇಳಿದ್ರೆ ನಮಗೆ ಕ್ಲೈಂಟ್ಸ್ ಎಷ್ಟೋ ಜನ ಕಾಲ್ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ಬೋತ್ ಕಪಲ್ಸ್ ಇಬ್ರಿಗೂ ಕಂಡೀಷನ್ ಜಾಸ್ತಿ ಸಿವಿಯರ್ ಇದೆ ಅಂದಾಗ ಅವ್ರ ಕಡೆಯಿಂದ ನಮಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಬೇಗ ಬಂತು ಅಂದ್ರೆ ನಿಮ್ಮಷ್ಟು ನಾವು ಕೂಡ ಸಂತೋಷ ಆಗ್ತೀವಿ. ತುಂಬಾ ಖುಷಿ ಆಯ್ತು ಡಿಯರ್. ನೀವ್ ಹೇಳಿದ್ರೆ ನಾನು ಮರಿಯನ್ ಟಿಪ್ಸ್ ಮನೆ ಮದ್ದನ್ನ 1 ಮಂತ್ ತಗೊಂಡೆ. ಬ್ಲಾಕ್ ರೈಸ್ ತಗೋತಾ ಇದ್ದೆ, ಮತ್ತೆ ಯೋಗಕ್ ಸೇರ್ಕೊಂಡೆ. ಯೋಗ 1 ಅವರ್ ಯೋಗ ಮಾಡ್ತಾ ಇದ್ದೆ ಡೈಲಿ. ಓಕೆ, ಇದಿಷ್ಟು ಮಾಡ್ತಿದ್ದೆ. ಮರಿಯಂ ಮನೆ ಮದ್ದು ಎಷ್ಟು ಮಂತ್ ಇಂದ ಯೂಸ್ ಮಾಡ್ತಾ ಇದ್ದೀರಾ? 1 ಮಂತ್ ಮೇಡಮ್. ಅದು 5 days ಒಂದ್ ತಗೊಳಕ್ ಹೇಳಿದ್ರಿ. ಹೌದು. ಮತ್ತೆ 14 days ಒಂದು ಮಧ್ಯಾಹ್ನ ತಗೊಳಕ್ ಹೇಳಿದ್ರಿ. ಓಕೆ, ಅದನ್ನ 14 days ಪೂರ್ತಿ ತಗೊಳಕ್ ಆಗ್ಲಿಲ್ಲ, ಒಂದು 10 days ಏನೋ ತಗೊಂಡಿದ್ದೆ. ಅದಾದ್ಮೇಲೆ ನೈಟ್ ಮಾತ್ರ ತಗೋತಿದ್ದೆ. ಮಾರ್ನಿಂಗು ನನ್ ಡ್ಯೂಟಿಗೆ ಹೋಗ್ತಿದ್ದೆ, ಅದಾಗ ಆಗ್ತಿರ್ಲಿಲ್ಲ. ನೈಟ್ ಮಾತ್ರ ಅದು ಊಟ ಆದ್ಮೇಲೆ ತಗೋಬೇಕು ಅಂತ 2 ಕೊಟ್ಟಿದ್ರಿ ಮೆಡಿಸಿನ್, ಅದನ್ನ ತಗೋತಾ ಇದ್ದೆ. ಓಕೆ, ಸೊ ನಿಮ್ಮ ಹಸ್ಬೆಂಡಿಗೂ ಅಂದ್ರೆ ಕೌಂಟ್ಸ್ ಅಲ್ಲಿ ಸ್ವಲ್ಪ ಮೊಟಿಲಿಟಿಯಲ್ಲಿ ಸ್ಪೆಷಲಿ ಲೋ ಇತ್ತು ಅಂತ ನೀವು ತಗೊಂಡಿದ್ರಿ ನಮ್ಮ ಹತ್ರ ಅಲ್ವಾ? ತಗೊಂಡಿದ್ವಿ ಮ್ಯಾಮ್. ಬಟ್ ಅವರು 1 week ತಗೊಂಡ್ರು. ಅಂದ್ರೆ 1 week ಮಾತ್ರ ಯೂಸ್ ಮಾಡಿದ್ದಾರೆ? 1 week ಮಾತ್ರ ಯೂಸ್ ಮಾಡಿದ್ರು. ಓಕೆ ಡಿಯರ್, ಸರಿ ಡಿಯರ್. ನಿಮಗೆ ಏನೇನ್ ಕಂಡೀಷನ್ ಇದ್ದಿತ್ತು? ನನಗೆ PCO ಇತ್ತು, ಅದೊಂದೇ ಮ್ಯಾಮ್. ಅದು ಇದು ಟ್ಯೂಬ್ದು ಚೆಕ್ ಮಾಡ್ಸಿದ್ದೆ, ಟ್ಯೂಬ್ ಏನ್ ಬ್ಲಾಕ್ ಇರ್ಲಿಲ್ಲ. ಓಕೆ, ಎಗ್ ಎಲ್ಲ ನೀಟಾಗಿ ರಿಲೀಸ್ ಆಗ್ತಿತ್ತು, ಕೊಲಾಪ್ಸ್ ಆಗ್ತಿತ್ತು, ಬಟ್ ನಾನ್ ಕನ್ಸೀವ್ ಆಗಿರ್ಲಿಲ್ಲ ಸುಮಾರು ಸರಿ. ಏನ್ ಮದ್ವೆ ಆಗಿ ಎಷ್ಟು ವರ್ಷ ಡಿಯರ್ ನಿಮ್ಗೆ? 8 years 10 months ಆಯ್ತು ಮ್ಯಾಮ್. ನೆಕ್ಸ್ಟ್ ಫೆಬ್ರವರಿ ಬಂದ್ರೆ 9 ಕಂಪ್ಲೀಟ್ ಆಗುತ್ತೆ. 8 years ಆದ್ಮೇಲೆ ಕನ್ಸೀವ್ ಆಗಿದ್ದೀರಾ 8 ವರ್ಷದ ನಂತರ ಅಂದ್ರೆ ಹೇಗ್ ಅನ್ನಿಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಗಿದೆ ಮ್ಯಾಮ್. ಹೌದಾ? ನಮ್ ಹಸ್ಬೆಂಡ್ ಅಂತೂ ತುಂಬಾ ಖುಷಿ ಪಟ್ರು. ಅದ್ರಲ್ಲೂ ನಿಮ್ ಮೆಡಿಸಿನ್ ತಗೊಂಡಾದ್ಮೇಲೆ ಅಂತೂ ಆಯ್ತು ಅಂತ ತುಂಬಾನೇ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಿಯರ್ ನಿಮ್ಮ ಈ ಒಂದು ಫೀಡ್ಬ್ಯಾಕ್ ಗೆ. IVF ಏನಾದ್ರು ಮಾಡ್ಸಿದ್ರಾ? ಒಂದ್ಸರಿ ಮಾಡ್ಸಿದ್ದೆ, ಬಟ್ ಅವಾಗ ಸ್ವಲ್ಪ ಇನ್ಫೆಕ್ಷನ್ ಆಯ್ತು, ಮತ್ತೆ ಅದನ್ನ ಟ್ರೈ ಮಾಡ್ಲಿಲ್ಲ ಮ್ಯಾಮ್. ಓಕೆ, ಎಷ್ಟು ಆಸ್ಪತ್ರೆಗೆ ತೋರ್ಸಿದ್ರಿ ಡಿಯರ್ 8 years ಅಲ್ಲಿ? 3 ಹಾಸ್ಪಿಟಲ್ಸ್ ಅಂದ್ರೆ ರೆಗ್ಯುಲರ್ ಆಗಿ ತೋರ್ಸಿದ್ 1 ಕಡೆ ಅಷ್ಟೇ. ಇನ್ 2 ಕಡೆ ಸುಮ್ನೆ ಕನ್ಸಲ್ಟೇಷನ್ ಮಾಡಿದ್ವಿ. 3 months ತೋರ್ಸ್ಬಿಟ್ಟು ಬಿಟ್ಬಿಡ್ತಿದ್ವಿ. ನಮ್ ಕಡೆಯಿಂದ ನಿಮ್ ಹಸ್ಬೆಂಡ್ಗೂ ಕಾಂಗ್ರಾಟ್ಸ್ ಹೇಳಿ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಕಾಂಗ್ರಾಚುಲೇಷನ್ಸ್ ನಿಮ್ಗೆ. ತುಂಬಾ ಖುಷಿ ಆಯ್ತು ನಮಗೆ.
Thank you, ಕೂಡ madam. ತುಂಬಾ ಖುಷಿಯಾಗಿದೆ ಅಂತ ಅನ್ಕೋತೀನಿ ನಾನು. ಅಫ್ಕೋರ್ಸ್ ಆಗಿರುತ್ತೆ. Thank you. The whole credit goes to you only. Thank you. madam. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಗಿತ್ತು ಅವಾಗ ನಿಮ್ಮ ವೈಫ್ ಪಾಸಿಟಿವ್ ಆಗಿದೆ ಅಂದ್ರೆ 8 years ಆದ್ಮೇಲೆ ಬಂದಿದೆ ಪಾಸಿಟಿವ್ ರಿಸಲ್ಟ್ ಅಂದಾಗ? ಖುಷಿ ಆಯ್ತು ಮೇಡಮ್. We are waiting for that one only for a longer period of time. ತುಂಬಾ ಖುಷಿ ಆಯ್ತು. ಓಕೆ, ಡ್ರೀಮ್ ಕಮ್ ಟ್ರೂ ಅಂತಾನೆ ಹೇಳ್ಬೋದಾ ಆ ಸಿಚುಯೇಷನ್ ಅಲ್ಲಿ? 200% ಮೇಡಮ್. ಕೇಳಿದ್ರಲ್ಲ ನಮ್ಮ ಕ್ಲೈಂಟ್ಗಳ ಫೀಡ್ಬ್ಯಾಕ್ ಹೇಗಿತ್ತು ಅಂತ. 8 ವರ್ಷದ ನಂತರ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಒಂದು ಫರ್ಟಿಲಿಟಿ ಟಿಪ್ಸನ್ನು ಹಾಗೆ ನಮ್ಮ ಮನೆಮದ್ದನ್ನು ಮರಿಯಮ್ ಫರ್ಟಿ ಬೂಸ್ಟರ್, ಓವಾ ಬೂಸ್ಟ್ ಹಾಗೆ ಸ್ಪಮ್ಮ ಬೂಸ್ಟ್ ಇಷ್ಟನ್ನು ತಗೊಂಡಿದ್ದಾರೆ. ಇದ್ರ ಜೊತೆ ಅವರಿಗೆ ಒಂದು ಲೇಹ ಕೂಡ ಕೊಟ್ಟಿದ್ದೆ, ಫರ್ಟಿ ಲೈಫ್. ಓಕೆನಾ? ಸೊ ಇಷ್ಟನ್ನು ತಗೊಂಡು ಅವರು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. ಯಾವುದೇ ಮಾತ್ರೆ ಆಗಿರ್ಬೋದು, ಯಾವುದೇ ಇಂಜೆಕ್ಷನ್ಸ್ ಆಗಿ ಟ್ರೀಟ್ಮೆಂಟ್ ಇಲ್ಲದೇನೆ ನ್ಯಾಚುರಲ್ ಆಗಿ ಮನೇಲೇ ಇದ್ದು ನಮ್ಮ ಟಿಪ್ಸ್ಗಳನ್ನು ನಮ್ಮ ಮನೆಮದ್ದನ್ನು ತಗೊಂಡು ಫಾಲೋ ಮಾಡಿ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. ಸೊ ನಿಮಗೂ ಕೂಡ ಇದೇ ರೀತಿಯ ಸಮಸ್ಯೆ ಇತ್ತು, PCOD, PCOS, ಥೈರಾಯ್ಡು ಅಥವಾ ಟ್ಯೂಬಲ್ ಬ್ಲಾಕೇಜ್ ಆಗಿರ್ಬೋದು, ಮಹಿಳೆಯರಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ಸ್ಗಳ ಬ್ಲಾಕೇಜ್ ಆಗಿರ್ಬೋದು, ಸ್ಪಮ್ನ ಕೌಂಟ್ ಮೊಟಿಲಿಟಿ ಕಡಿಮೆ ಇರೋದಾಗಿರ್ಬೋದು, ಹಾಗೆ ಲೋ AMH ಇತ್ತೀಚಿನ ದಿನಗಳಲ್ಲಿ ತುಂಬ ಮಹಿಳೆಯರಿಗೆ ಕಾಡ್ತಾ ಇರುವಂತಹ ಒಂದು ಕಾಮನ್ ಸಮಸ್ಯೆ ಆಗಿಬಿಟ್ಟಿದೆ ಲೋ AMH ಅಂದರೆ. ಈ ಎಲ್ಲ ಸಮಸ್ಯೆಗೂ ನಮ್ಮ ಹತ್ರ ನಿಮಗೆ ಫರ್ಟಿಲಿಟಿ ಟಿಪ್ಸು ಹಾಗೆ ಮನೆಮದ್ದು ಸಿಗುತ್ತೆ. ಬೇಕು ಅಂತ ಹೇಳಿದ್ರೆ ಕೆಳಗಡೆ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಳ್ಬೋದು, ಅಥವಾ www.mariammanemadu.com ವೆಬ್ಸೈಟಲ್ಲಿ ಹೋಗಿ ನೀವು ಅಲ್ಲಿಂದನೂ ಆರ್ಡರ್ ಮಾಡ್ಕೊಳ್ಬೋದು. ಹಾಗೆ ನನ್ನ ಕ್ಲೈಂಟ್ಸಿಗೆ ರೆಕಮೆಂಡ್ ಮಾಡಿದ್ದಂತಹ ಟಿಪ್ಸ್ಗಳು ಬ್ಲ್ಯಾಕ್ ರೈಸ್ ಇನ್ ವಾಟರ್, ಫೆನ್ಯುಗ್ರಿಕ್ ಸೀಡ್ಸ್ ವಾಟರ್, ಪ್ರಾಣಾಯಾಮ, ಸೀಡ್ ಸೈಕ್ಲಿಂಗು, ಫರ್ಟಿಲಿಟಿ ಮಸಾಜು, ಇದರೆಲ್ಲ ಡೀಟೇಲ್ಡ್ ವಿಡಿಯೋ ನಮ್ಮ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಇದು ಯಾರೆಲ್ಲ ನೋಡಿಲ್ಲ, ಇದರ ಒಂದು ಟಿಪ್ಸ್ಗಳ ಬಗ್ಗೆ ಮಾಹಿತಿ ಇಲ್ಲ, ಹೋಗಿ ನಮ್ಮ ಚಾನಲ್ನಲ್ಲಿ ಸರ್ಚ್ ಮಾಡಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ.